ನಮಸ್ಕಾರ ಸ್ನೇಹಿತರೆ. ಅಖಾಡ ಅನ್ನೋ ಪದ ಕೇಳಿದಾಗ ನೆನಪಾಗೋದು ಜಟ್ಟಿಗಳು, ತೊಡೆತಟ್ಟಿ ಮೈ ಕೊಡವಿ ಹೋರಾಳ ಕುಸ್ತಿ ಅಖಾಡ. ಆದರೆ ಸನಾತನ ಸಂಸ್ಕೃತಿಯಲ್ಲಿ ಅಖಾಡ ಅನ್ನೋ ಪದಕ್ಕೆ ಇನ್ನೊಂದು ಅರ್ಥ ಇದೆ. ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರೋ ಮಹಾಕುಂಭಮೇಳದಲ್ಲಿ ಸಾಧು ಸಂತರ ಅನೇಕ ಅಖಾಡಗಳಿವೆ. ಜಟ್ಟಿಗಳ ಪರೀಕ್ಷೆ ರೀತಿ ಈ ಅಖಾಡದಲ್ಲೂ ಪರೀಕ್ಷೆ ಇರುತ್ತೆ. ಆದರೆ ಇವು ಧಾರ್ಮಿಕ ವರ್ಚಸ್ಸಿಗಾಗಿ ನಡೆಯೋ ಪರೀಕ್ಷೆಗಳು. ಒಂದೊಂದು ಅಖಾಡದಲ್ಲೂ ಸಾಧು ಸಾಧ್ವಿಗಳು ರಾಜ ಮೆರವಣಿಗೆ ಮೇಲೆ ಹೋಗ್ತಿರ್ತಾರೆ. ರಥ ಇರುತ್ತೆ, ಆನೆ, ಕುದುರೆ, ಒಂಟೆ ಮೇಲೆ ಸವಾರಿ ಮಾಡ್ತಾರೆ. ಅಷ್ಟೇ ಯಾಕೆ ಕೆಲ ಸಾಧುಗಳು ಖಡ್ಗ, ಬಂದೂಕುಗಳನ್ನು ಕೂಡ ಪ್ರದರ್ಶನ ಮಾಡ್ತಾರೆ. ಹಾಗಿದ್ರೆ ಈ ಅಖಾಡಗಳು ಅಂದ್ರೆ ಏನು? ಹಿಂದೂ ಸನಾತನ ಸಂಸ್ಕೃತಿಯಲ್ಲಿ ಈ ಅಖಾಡಗಳು ಶುರುವಾಗಿದೆ ಹೇಗೆ? ಇದರಲ್ಲಿ ಆದಿಗುರು ಶಂಕರಾಚಾರ್ಯರ ಪಾತ್ರ ಏನು? ಈ ಅಖಾಡಗಳ ಆಚರಣೆಗಳು ಹೇಗಿರ್ತವೆ? ಎಲ್ಲವನ್ನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ. ಕಡತನಕ ಮಿಸ್ ಮಾಡಿದೆ ನೋಡಿ. mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಮಹಾಕುಂಭಕ್ಕೆ 13 ಅಖಾಡಗಳ ಆಗಮನ. ಸ್ನೇಹಿತರೆ, ಮಹಾಕುಂಭ ಶುರುವಾಗೋಕ್ಕೂ ಮುಂಚೆ ಪ್ರಯಾಗ್ರಾಜ್ಗೆ ಸಾಧುಗಳು ತಂಡೋಪತಂಡವಾಗಿ ತಮ್ಮ ಬ್ಯಾನರ್ ಹಿಡ್ಕೊಂಡು ಮೆರವಣಿಗೆ ಮೂಲಕ ಎಂಟ್ರಿ ಕೊಟ್ರು. ಇದನ್ನ ಪೇಶ್ವಾಯಿ ಮೆರವಣಿಗೆ ಅಂತ ಕರೆಯಲಾಗುತ್ತೆ. ಪ್ರತಿ ಸಲ ಕುಂಭ ನಡೆಯುವಾಗ ಈ ತಂಡಗಳು ಕುಂಭ ನಗರಕ್ಕೆ ಮೆರವಣಿಗೆ ಮಾಡಿಕೊಂಡೇ ಬರ್ತಾರೆ. ಒಂದೊಂದು ತಂಡ ಒಂದೊಂದು ಅಖಾಡಕ್ಕೆ ಸೇರಿದ್ದು. ಅಖಾಡ ಅಂದ್ರೆ ಸನಾತನ ಧರ್ಮದ ಪಂಥಗಳು ಅಥವಾ ಮಠಗಳು ಅಂತ ಕೂಡ ನೀವು ಅನ್ಕೊಳ್ಳಿ. ಒಂದೊಂದು ಅಖಾಡಕ್ಕೂ ಶತಮಾನಗಳ ಇತಿಹಾಸ ಇದೆ. ಕೆಲವು ಅಖಾಡಗಳು ಶಿವರನ್ನ ಪೂಜಿಸಿದ್ರೆ ಕೆಲವರು ವಿಷ್ಣುವನ್ನ ಪೂಜಿಸ್ತಾರೆ. ಕೆಲವು ಸಂತ ಗುರುನಾನಕರನ್ನ ಪೂಜಿಸೋ ಸಿಖ್ ಅಖಾಡಗಳು ಕೂಡ ಇವೆ. ಅದೇ ರೀತಿ ತೃತೀಯ ಲಿಂಗಿಗಳಿಗೆ ಸನಾತನ ಸಂಸ್ಕೃತಿಯಲ್ಲಿ ಸ್ಥಾನ ಕೊಡೋ ಸಪರೇಟ್ ಅಖಾಡಗಳು ಇವೆ. ಈ ರೀತಿ ಒಟ್ಟು 13 ರೆಕಗ್ನೈಸ್ಡ್ ಅಖಾಡಗಳು ಮಹಾಕುಂಭಕ್ಕೆ ಬಂದಿವೆ. ಇನ್ನು ಅಧಿಕೃತ ಸ್ಥಾನಮಾನ ಇಲ್ಲದ ಅಖಾಡಗಳು ಬಂದಿವೆ. ಎಲ್ಲರ ಆಚರಣೆ ವಿಶಿಷ್ಟವಾದರೂ ಇರೋದು ಏಕೈಕ ಗುರಿ ಇವರಿಗೆ ಸನಾತನ ಸಂಸ್ಕೃತಿಯ ರಕ್ಷಣೆ ಅಂತ. ಕುಂಭಗಳಲ್ಲಿ ಎಲ್ಲ ಅಖಾಡಗಳ ಸಾಧುಗಳು ಸೇರಿ ಆಧ್ಯಾತ್ಮ ಹಾಗೂ ವಿಚಾರಗಳ ವಿಮರ್ಶೆ ಮಾಡ್ತಾರೆ. ತಮ್ಮ ಶಿಷ್ಯರಿಗೆ ದೀಕ್ಷೆ ಕೊಡ್ತಾರೆ. ಹೊಸ ಮುಖ್ಯಸ್ಥರನ್ನ ಚುನಾವಣೆಗಳ ಮೂಲಕ ಆಯ್ಕೆ ಕೂಡ ಮಾಡಿಕೊಡ್ತಾರೆ. ಡೆಮೋಕ್ರಸಿ ಕೂಡ ಇದೆ ಇವರೊಳಗಡೆನೆ. ಶಂಕರಾಚಾರ್ಯರಿಂದ ಸ್ಥಾಪನೆ. 8ನೇ ಶತಮಾನದಲ್ಲಿ ಅದ್ವೈತ ಸಿದ್ಧಾಂತದ ಪ್ರತಿಪಾದಕರಾದ ಆದಿಗುರು ಶಂಕರಾಚಾರ್ಯರು ಸನಾತನ ಧರ್ಮದ ರಕ್ಷಣೆಗೆ ಈ ಅಖಾಡಗಳನ್ನ ಸ್ಥಾಪಿಸಿದಿರೋ ಅನ್ನೋ ನಂಬಿಕೆಗಳಿವೆ. ಆಹ್ವಾನ, ಅಟಲ್, ನಿರಂಜನಿ, ಮಹಾನಿರ್ವಾಣಿ, ಆನಂದ, ಜುನ ಹಾಗೂ ಅಗ್ನಿ ಅನ್ನೋ 7 ಅಖಾಡಗಳನ್ನ ಶಂಕರಾಚಾರ್ಯರು ಸ್ಥಾಪಿಸಿದ್ರು ಅಂತ ಹೇಳಲಾಗುತ್ತೆ. ಆದರೆ ಶಂಕರಾಚಾರ್ಯರ ಅಖಾಡಗಳನ್ನ ದಶನಾಮಿ ಅಂತಲೂ ಕರೆಯೋದ್ರಿಂದ ಬಹುಶಃ 10 ಅಖಾಡಗಳು ಅವ್ರ ಕಾಲದಲ್ಲಿ ಸ್ಥಾಪನೆಯಾಗಿರ್ಬೋದು ಅಂತಲೂ ಹೇಳಲಾಗುತ್ತೆ. ಈ ಮೊದಲ 7 ಅಖಾಡಗಳು ಶೈವ ಅಖಾಡಗಳು, ಅಂದರೆ ಶಿವರ ಆರಾಧಕರು. ಇವುಗಳನ್ನು ನಿರ್ವಾಣಿ ಅಖಾಡಗಳು ಅಂತಲೂ ಕರೀತಾರೆ. ಅತಿ ಹೆಚ್ಚು ಸಂಖ್ಯೆಯ ಸಾಧು ಸಂತರು, ನಾಗಾ ಸಾಧುಗಳಿರೋದು ಈ ನಿರ್ವಾಣಿ ಅಖಾಡಗಳಲ್ಲಿ. ಅದರಲ್ಲೂ ಕೂಡ ಜುನ ಅಖಾಡದ ಒಳಗೆ. ಏನು, ವಿಷ್ಣು ಆರಾಧಕ ಅಖಾಡಗಳನ್ನು ಬೈರಾಗಿ ಅಖಾಡಗಳು ಅಂತ ಕರೀತಾರೆ. ಇದರಲ್ಲಿ ನಿರ್ಮೋಹಿ, ದಿಗಂಬರ ಹಾಗೂ ನಿರ್ವಾಣಿ ಅಖಾಡಗಳು ಅಂತ ಇದ್ದಾವೆ. ಕನ್ಫ್ಯೂಸ್ ಆಗ್ಬೋದು ನಿಮಗಿಲ್ಲಿ. 7 ಶೈವ ಅಖಾಡಗಳನ್ನು ಒಟ್ಟಾಗಿ ಸೇರಿ ನಿರ್ವಾಣಿ ಅಖಾಡಗಳು ಅಂತಾರೆ. ಆದರೆ 3 ವೈಷ್ಣವ ಅಖಾಡಗಳಿದಾವೆ ಅಂತ ಹೇಳಿದ್ವಲ್ಲ, ಅದರ ಪೈಕಿ ಒಂದನ್ನು ನಿರ್ವಾಣಿ ಅಖಾಡ ಅಂತಲೂ ಕರೀತಾರೆ. ಇನ್ನು 3 ಉದಾಸೀನ ಅಖಾಡಗಳಿವೆ, ಹಾಗೆ ಹೆಸರಿದ್ರದ್ದು. ಸಿಖ್ ಆಚರಣೆಗಳನ್ನು ಪಾಲಿಸ್ತಾರೆ ಇವರು. ಬಡ ಅಖಾಡ, ನಯಾ ಅಖಾಡ, ನಿರ್ಮಲ ಅಖಾಡಗಳು ಅಂತ ಈ ಉದಾಸೀನ ಅಖಾಡಗಳು 3. ಈ ಅಖಾಡಗಳ ಸಾಧುಗಳು ಪಂಚಭೂತಗಳನ್ನು ಪೂಜಿಸ್ತಾರೆ. ಒಟ್ಟಾರೆಯಾಗಿ ಈ 13 ಅಖಾಡಗಳನ್ನು ಅಖಿಲ ಭಾರತೀಯ ಅಖಾಡ ಪರಿಷತ್ ರೆಕಗ್ನೈಸ್ ಮಾಡಿದೆ. ಮೊದಲ ಕುಂಭ ಸ್ನಾನ ಯಾರಿಗೆ? ಸ್ನೇಹಿತರೆ, ಮೊದಲನೇದಾಗಿ ಆರಂಭದಲ್ಲಿ 7 ಅಖಾಡಗಳಿದ್ದು ಇವುಗಳ ಸಂಖ್ಯೆ ಜಾಸ್ತಿ ಆಗ್ತಿರೋದಕ್ಕೆ ಕಾರಣ ಈ ಹಿಂದೆ ಅಖಾಡಗಳ ನಡುವೆ ಸಂಘರ್ಷ ಆಗಿರೋದು ಹಾಗೂ ಅವುಗಳ ವೈಚಾರಿಕ ವಿಭಿನ್ನತೆ. ಅತಿ ಹೆಚ್ಚು ಸಂಘರ್ಷ ಆಗಿರೋದೇ ಕುಂಭಮೇಳದಲ್ಲಿ ಮೊದಲ ಅಮೃತ ಸ್ನಾನ ಯಾರಿಗಾಗಬೇಕು ಅನ್ನೋ ವಿಚಾರಕ್ಕೆ. ಈ ಸಂಘರ್ಷಗಳನ್ನು ತಪ್ಪಿಸೋಕೆ 1954ರಲ್ಲಿ ಅಖಿಲ ಭಾರತೀಯ ಅಖಾಡ ಪರಿಷತ್ ಸ್ಥಾಪನೆಯಾಯಿತು. ಇದರಲ್ಲಿ ಎಲ್ಲ ಅಖಾಡಗಳ ಇಬ್ಬಿಬ್ಬರು ಪ್ರತಿನಿಧಿಗಳಿರ್ತಾರೆ. ಹಾಗಾಗಿ ಈ ಪರಿಷತ್ ಎಲ್ಲ ಅಖಾಡಗಳನ್ನು ಸರಿದೂಗಿಸ್ಕೊಂಡು ಹೋಗುತ್ತೆ. ಜುನಾ ಅಖಾಡದಲ್ಲಿ ಅತಿ ಹೆಚ್ಚು ಸಾಧುಗಳಿರೋದ್ರಿಂದ ಈ ಬಾರಿ ಮೊದಲ ಕುಂಭ ಸ್ನಾನದ ಆಯ್ಕೆಯನ್ನು ಜುನಾ ಅಖಾಡಕ್ಕೆ ಕೊಟ್ಟಿತ್ತು ಪರಿಷತ್. ಇದು ಅಧಿಕಾರ ಅಲ್ಲ, ಆಯ್ಕೆಯಷ್ಟೇ. ಅದರಂತೆ ಜುನಾ ಅಖಾಡದ ನಾಗಾ ಸಾಧುಗಳು ಮೊದಲ ಕುಂಭ ಸ್ನಾನ ಅಥವಾ ಅಮೃತ ಸ್ನಾನ ಮಾಡಿದ್ರು. ಹಾಗಂತ ಇದೊಂದೇ ಅಖಾಡದಲ್ಲಿ ನಾಗಾ ಸಾಧುಗಳಿಲ್ಲ, ಹಲವು ಅಖಾಡಗಳಿದ್ದಾರೆ. ಇವರ ಬಗ್ಗೆ ನಮ್ಮ ಪ್ರತ್ಯೇಕ ವರದಿಯಲ್ಲಿ ರಿಪೋರ್ಟ್ನಲ್ಲಿ ನಾವು ಮಾಹಿತಿಯನ್ನು ಕೊಟ್ಟಿದ್ವಿ. ಎಲ್ಲ ಅಖಾಡಗಳಿಗೂ ಮಹಾಕುಂಭದ 6 ಪವಿತ್ರ ದಿನಗಳ ಪವಿತ್ರ ಸ್ನಾನಗಳಲ್ಲಿ ಮೊದಲ ಅವಕಾಶ ಇರುತ್ತೆ ಜನರಿಗಿಂತ ಮುಂಚೆ. ಪುಷ್ಯ ಪೂರ್ಣಿಮಾ, ಮಕರ ಸಂಕ್ರಾಂತಿ, ಮೌನಿ ಅಮಾವಾಸ್ಯೆ, ವಸಂತ ಪಂಚಮಿ ಹಾಗೂ ಮಾಘ ಪೂರ್ಣಿಮಾ ಹಾಗೆ ಮಹಾಶಿವರಾತ್ರಿಯಲ್ಲಿ ಅಖಾಡಗಳ ನಂತರ ಜನರಿಗೆ
ಸ್ನಾನ ಮಾಡೋಕೆ ಅವಕಾಶ ಸಿಗೋದು. ಇನ್ನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯೋಕ್ಕಿಂತ ಮುಂಚೆ 7 ಸ್ಯಾಂಡ್ಸ್ ಟೂರಿಸಂ ಕಂಪನಿ ಕಾಶಿ ಅಯೋಧ್ಯೆಗೆ ಮತ್ತೊಂದು ಟ್ರಿಪ್ ಆಯೋಜನೆ ಮಾಡಿದೆ. ಬೆಸ್ಟ್ ಆಫರ್ ಪ್ರೈಸ್ 39,500 ರೂಪಾಯಿ ಮಾತ್ರ. ಕಾಶಿ, ಅಯೋಧ್ಯೆ, ತ್ರಿವೇಣಿ ಸಂಗಮ, ಗಯಾ, ಬೋಧ್ ಗಯಾ ಎಲ್ಲ ಕಡೆ ಹೋಗೋದಿರುತ್ತೆ. 4 ನೈಟ್ 5 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೀಲ್ಸ್, ದರ್ಶನ, AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಬೋಟಿಂಗ್, ಆಟೋ ಚಾರ್ಜಸ್, 24/7 ಟೂರ್ ಮ್ಯಾನೇಜರ್ ಸೌಲಭ್ಯ ಹಾಗೂ ಹಿರಿಯ ನಾಗರಿಕರಿಗೆ ವಿಶೇಷ ಆರೈಕೆ ಎಲ್ಲ ಇರುತ್ತೆ. ಹೊರಡೋ ದಿನ 9 ಮಾರ್ಚ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಈಗ ವರದಿಯಲ್ಲಿ ಮುಂದುವರಿಯೋಣ. ಇನ್ನು ಎಲ್ಲ ಅಖಾಡಗಳಲ್ಲೂ ಆಚಾರ್ಯ ಮಹಾಮಂಡಲೇಶ್ವರ ಹಾಗೂ ಶ್ರೀ ಮಹಂತ ಅನ್ನೋ 3 ಪ್ರಮುಖ ಸ್ಥಾನಗಳಿರ್ತವೆ. ಆಚಾರ್ಯ ಮಹಾಮಂಡಲೇಶ್ವರರು ಪ್ರತಿಯೊಂದು ಅಖಾಡದ ಮುಖ್ಯಸ್ಥರು, ಆಡಳಿತ ನಡೆಸೋರು. ಇವರ ನಂತರ ಮಹಾಮಂಡಲೇಶ್ವರಿಗೆ ಒಂದಷ್ಟು ಧಾರ್ಮಿಕ, ಸಾಂಸ್ಕೃತಿಕ ಜವಾಬ್ದಾರಿ ಕೊಡಲಾಗಿರುತ್ತೆ. ಶ್ರೀ ಮಹಂತರು ಅಖಾಡಗಳ ದೈನಂದಿನ ಕೆಲಸಗಳನ್ನು ನೋಡ್ಕೊಳ್ತಾರೆ. ಅದೇ ರೀತಿ ಕುಂಭಗಳಲ್ಲಿ ಈ ಅಖಾಡಗಳು ತಮ್ಮಲ್ಲೇ ಒಂದು ಕಾರ್ಯಕಾರಿ ಮಂಡಳಿನ ರಚನೆ ಮಾಡ್ಕೊಳ್ತಾರೆ. ಆಡಳಿತ ಮಂಡಳಿ ಇರುತ್ತೆ, ನ್ಯಾಯ ಮಂಡಳಿ ಇರುತ್ತೆ. ಎಲ್ಲ ಮಂಡಳಿಗಳ ಮೆಂಬರ್ಶಿಪ್ಗೆ ಅಖಾಡಗಳಲ್ಲಿ ಚುನಾವಣೆ ಕೂಡ ನಡೆಯುತ್ತೆ. ಎಲ್ಲ ಅಖಾಡಗಳು ಬ್ರಿಟಿಷರ ಕಾಲದಿಂದಲೂ ಕೂಡ ಸೊಸೈಟೀಸ್ ರಿಜಿಸ್ಟ್ರೇಷನ್ ಆಕ್ಟ್ ಅಡಿಯಲ್ಲಿ ರಿಜಿಸ್ಟರ್ ಕೂಡ ಆಗಿವೆ. ಎಲ್ಲ ಅಖಾಡಗಳಿಗೂ ಪ್ರತ್ಯೇಕ ಬ್ಯಾಂಕ್ ಅಕೌಂಟ್ ಮತ್ತು ಪ್ಯಾನ್ ನಂಬರ್ ಕೂಡ ಇವೆ. ಸುಮ್ಮನೆ ಸಾಧು ಸಂತರು ಅಂದರೆ ಸುಮ್ಮನೆ ಇವರು ತಿರುಗಾಡ್ಕೊಂಡಿರ್ತಾರೆ ಅನ್ನೋ ಇಮೇಜ್ ತುಂಬ ಜನಕ್ಕಿದೆ. ತಪ್ಪು. ಇವರು ಕೂಡ ಆರ್ಗನೈಸ್ಡ್ ಆಗಿದ್ದಾರೆ ತುಂಬ. ಒಂದೊಂದು ಅಖಾಡಕ್ಕೂ ಒಂದೊಂದು ನೆಲೆ, ಉಚಿತ ಶಿಕ್ಷಣ ಕೊಡ್ತಾರೆ, ಅನ್ನ ದಾಸೋಹ ಮಾಡ್ತಾರೆ. ಸ್ನೇಹಿತರೆ, 13 ಅಖಾಡಗಳಿಗೂ ಪ್ರತ್ಯೇಕ ಕೇಂದ್ರ ಸ್ಥಾನಗಳಿವೆ. ಅಖಾಡಗಳು ಹಿಂದೂ ಧಾರ್ಮಿಕ ಗ್ರಂಥ, ಶಾಸ್ತ್ರಗಳು, ಯೋಗ, ಧ್ಯಾನ ಹಾಗೂ ಮಾರ್ಷಲ್ ಆರ್ಟ್ಸ್ ಕಲಿಸೋ ಶಾಲೆಗಳನ್ನು ಕೂಡ ನಡೆಸ್ತಾರೆ. ಜುನಾ ಅಖಾಡದ ಸಾಧುಗಳು ವಾರಣಾಸಿಯ ಹನುಮಾನ್ ಘಾಟ್ನಲ್ಲಿರ್ತಾರೆ. ದತ್ತಾತ್ರೇಯರನ್ನು ಆರಾಧಿಸ್ತಾರೆ, ಶ್ವಾನಗಳನ್ನು ಇಟ್ಕೊಂಡಿರ್ತಾರೆ. ನಿರಂಜನೆ ಅಖಾಡದ ಸಾಧುಗಳು ಪ್ರಯಾಗ್ರಾಜ್ನ ಧಾರಾಗಂಜ್ನಲ್ಲಿರ್ತಾರೆ. ಭಗವಾನ್ ಕಾರ್ತಿಕೇಯರನ್ನು ಪೂಜೆ ಮಾಡ್ತಾರೆ. ಶಿಕ್ಷಣಕ್ಕೆ ಅತಿ ಹೆಚ್ಚು ಪ್ರಾಮುಖ್ಯತೆ ಕೊಡೋ ಅಖಾಡ ಇದು. ವೆಲ್ ಎಜುಕೇಟೆಡ್ ಸಾಧುಗಳು ಇಲ್ಲಿ ನಿಮಗೆ ನೋಡೋಕೆ ಸಿಗ್ತಾರೆ. ಹಾಗೆ ನೆಕ್ಸ್ಟ್ ಅಥಳ ಅಥವಾ ಅಟಲ್ ಅಖಾಡ ವಾರಣಾಸಿಯ ಚಾಕ್ ಹನುಮಾನಲ್ಲಿರ್ತಾರೆ. ಇವರು ಗಣೇಶರ ಆರಾಧಕರು, ಬಹಳ ಶಿಸ್ತಿನ ಸಾಧುಗಳು, ಯಾವುದೇ ಜಾತಿಯೆಲ್ಲ ನಂಬಲ್ಲ ಇವರು. ಇತಿಹಾಸದಲ್ಲಿ ಮುಸ್ಲಿಂ ಆಕ್ರಮಣಕಾರರ ವಿರುದ್ಧ ಫೈಟ್ ಮಾಡಿರೋ ಉಲ್ಲೇಖಗಳು ಸಿಗುತ್ತೆ ಇವ್ರ ಬಗ್ಗೆ. ಹಾಗೆ ಮಹಾನಿರ್ವಾಣಿ ಅಖಾಡದ ಸಾಧುಗಳು ಪ್ರಯಾಗ್ರಾಜ್ನ ದಾರಾಗಂಜ್ನಲ್ಲಿರ್ತಾರೆ. ಸಂತ ಕಪಿಲ ಮುನಿಯನ್ನ ಇವರು ಆರಾಧನೆ ಮಾಡ್ತಾರೆ. ಇವರು ಭಗವಾನ್ ವಿಷ್ಣುವಿನ ಅವತಾರ ಅಂತ ನಂಬ್ತಾರೆ ಕಪಿಲ ಮುನಿಯನ್ನ. ಇವರು ಪರಿಸರಕ್ಕೆ ಹೊಂದಿಕೊಂಡಂತೆ ಎಕೋ ಫ್ರೆಂಡ್ಲಿ ಜೀವನ ನಡೆಸ್ತಾರೆ. ಹಾಗೆ ಆನಂದ್ ಅಖಾಡದ ಸಾಧುಗಳ ಮೂಲ ಮಹಾರಾಷ್ಟ್ರದ ನಾಸಿಕ್ ಬಳಿರೋ ತ್ರಯಂಬಕೇಶ್ವರ ಅಂದರೆ ಗೋದಾವರಿ ನದಿ ಉಗಮ ಸ್ಥಾನದಲ್ಲಿರ್ತಾರೆ. ಸೂರ್ಯನ ಆರಾಧಕರು. ಇವರು ಕೆಲ ಸಂಪ್ರದಾಯಗಳನ್ನು ಫಾಲೋ ಮಾಡೋಕ್ಕೆ ಹೋಗಲ್ಲ. ಅಂದರೆ ಬೇರೆ ಅಖಾಡಗಳು ನಗರ ಪ್ರವೇಶ ಮಾಡಲ್ವಲ್ಲ, ಇವ್ರು ಮಾಡ್ತಾರೆ. ಇನ್ನು ಆಹ್ವಾನ ಅಖಾಡವನ್ನು ಮೊದಲ ಅಖಾಡ ಅಂತಲೂ ನಂಬಲಾಗುತ್ತೆ. ಇವರು ಸೂರ್ಯರ ಆರಾಧಕರು. ನಾಗಾ ಸಾಧುಗಳ ಸಂಪ್ರದಾಯ ಇಲ್ಲಿಂದಲೇ ಶುರುವಾಗಿದ್ದು ಅಂತ ಹೇಳ್ತಾರೆ. ಕುಂಭಮೇಳದಲ್ಲಿ ಮೊದಲು ಕ್ಯಾಂಪ್ ಮಾಡೋರೇ ಆಹ್ವಾನ ಅಖಾಡದ ಸಾಧುಗಳು. ಏನೋ ಪಂಚಾಗ್ನಿ ಅಖಾಡದ ಸನ್ಯಾಸಿಗಳು ಗುಜರಾತ್ನ ಗಿರಿನಗರ್ನಲ್ಲಿರ್ತಾರೆ. ಅಲ್ಲಿರೋ ಗಾಯತ್ರಿ ಮಠದ ಅನುಯಾಯಿಗಳು. ಈ ಅಖಾಡದಲ್ಲಿ ನಾಗಾ ಸನ್ಯಾಸಿಗಳೇ ಇಲ್ಲ. ಇವರು ಉಚಿತ ಶಿಕ್ಷಣ ಕೊಡ್ತಾರೆ, ಕಾಡು ಬೆಳೆಸ್ತಾರೆ, ಗೋ ರಕ್ಷಣೆ ಮಾಡೋದೆಲ್ಲ ಮಾಡ್ತಾರೆ. ಏನು ವೈಷ್ಣವ ಅಖಾಡವನ್ನು ನೋಡೋದಾದರೆ ದಿಗಂಬರ ಅಖಾಡ ಗುಜರಾತ್ನ ಸಾಬರ್ಕಾಂತದಲ್ಲಿರ್ತಾರೆ. ಭಗವಾನ್ ಹನುಮಂತರ ಭಕ್ತರು. ಕುಂಭಮೇಳ ಹಾಗೂ ಮಾಘ ಮೇಳಗಳಲ್ಲಿ ತಮ್ಮ ಲಂಗರು ಹಾಗೂ ಭಂಡಾರ ಅನ್ನೋ ಕಮ್ಯುನಿಟಿ ಕಿಚನ್ಗಳ ಮೂಲಕ ಉಚಿತ ಊಟವನ್ನು ಹಂಚೋದು ಮಾಡ್ತಾರೆ. ಉಳಿದಂತೆ ನಿರ್ವಾಣಿ ಅಥವಾ ಪಂಚ್ ನಿರ್ವಾಣಿ ಅಖಾಡ ಅಯೋಧ್ಯೆಯಲ್ಲಿರುತ್ತೆ. ಇವರು ಭಗವಾನ್ ಹನುಮಂತರ ಆರಾಧನೆ ಮಾಡ್ತಾರೆ. ಅದರಂತೆ ಕುಸ್ತಿಯನ್ನು ಪ್ರಮೋಟ್ ಮಾಡ್ತಾರೆ. ಹಲವು ಇಲ್ಲಿನ ಸಾಧುಗಳಂತೂ ನ್ಯಾಷನಲ್ ಲೆವೆಲ್ ಕುಸ್ತಿ ಪದಕ ಎಲ್ಲ ಗೆದ್ಕೊಂಡಿದ್ದಾರೆ. ಇದು ನಿರ್ಮೋಹಿ ಅಖಾಡ ಮಥುರಾದಲ್ಲಿದೆ. ಭಗವಾನ್ ರಾಮರ ಭಕ್ತರು. ರಾಮ ಜನ್ಮಭೂಮಿ ವಿವಾದ, ರಾಮ ಮಂದಿರ ನಿರ್ಮಾಣದಲ್ಲೂ ಕೂಡ ಅವರು ಪಾಲ್ಗೊಂಡಿದ್ರು. ಉಳಿದಂತೆ ಸಿಖ್ ತತ್ವಗಳನ್ನು ಫಾಲೋ ಮಾಡೋ ವಡಾ ಉದಾಸೀನ ಅಖಾಡ, ನಯಾ ಉದಾಸೀನ ಅಖಾಡ ಹಾಗೂ ನಿರ್ಮಲ ಅಖಾಡಗಳ ಸಾಧುಗಳು ಪ್ರಯಾಗ್ರಾಜ್ನ ಕೃಷ್ಣನಗರ ಹಾಗೂ ಹರಿದ್ವಾರದ ಕಂಕಾಲ್ನಲ್ಲಿರ್ತಾರೆ. ಸ್ವಾತಂತ್ರ್ಯ ಹೋರಾಟದಲ್ಲೂ ಇವರು ಕೂಡ ಪಾಲ್ಗೊಂಡಿದ್ರು ಅಂತ ಉಲ್ಲೇಖ ಸಿಗುತ್ತೆ. ಉಳಿದಂತೆ 2015ರಿಂದ ಈಚೆಗೆ ಕಿನ್ನರ ಅಖಾಡ ಶುರುವಾಯಿತು. ಇದಕ್ಕಿನ್ನೂ ಅಧಿಕೃತ ಮಾನ್ಯತೆ ಕೊಟ್ಟಿಲ್ಲ. ಆಗಲೇ ಹೇಳಿದ ಹಾಗೆ ತೃತೀಯ ಲಿಂಗಿಗಳಿಗೆ ಅಂತ ಇರುವಂಥ ಅಖಾಡ ಇದು. ಈ ಅಖಾಡಕ್ಕೀಗ ಬಾಲಿವುಡ್ ನಟಿ ಮಮತಾ ಕುಲಕರ್ಣಿ ಮಹಾಮಂಡಲೇಶ್ವರ ಅಂತ ಆಯ್ಕೆ ಮಾಡಿದ್ದಾರೆ. ಇದು ವಿವಾದಕ್ಕೆ ಕಾರಣ ಆಗಿದೆ. ಕಿನ್ನರ ಅಖಾಡ ಇರೋದೇ ತೃತೀಯ ಲಿಂಗಿಗಳಿಗೆ, ಹಾಗಾಗಿ ಇವರು ಮಹಿಳೆ ಅಲ್ವಾ, ಇವರಿಗೆ ಈ ಸ್ಥಾನ ಹೆಂಗೆ ಬಂತು ಅಂತ ಚರ್ಚೆ ನಡೀತಾ ಇದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಈ ಕುಂಭಮೇಳದ ಟೈಮ್ನಲ್ಲಿ ಈ ಸಾಧುಗಳ ಅಖಾಡಗಳ ಬಗ್ಗೆ ನಿಮಗೆ ಡೀಟೇಲ್ ಆಗಿ ಮಾಹಿತಿ ಕೊಡೋ ಪ್ರಯತ್ನ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ಇನ್ನು ನಾಗಾ ಸಾಧುಗಳ ಬಗ್ಗೆ ಪೂರ್ಣ ಮಾಹಿತಿಗೆ ಈ ವರದಿಯನ್ನು ನೋಡ್ಬೋದು. ಹಾಗೆ ಅಘೋರಿಗಳ ಬಗ್ಗೆ ಪೂರ್ಣ ಮಾಹಿತಿಗೆ ಈ ವರದಿ ನೋಡ್ಬೋದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.